ಪತಿಯೊಂದಿಗೆ ಗಲಾಟೆ ಹಿನ್ನೆಲೆ ಮನನೊಂದು ಗೃಹಿಣಿ ಆತ್ಮಹತ್ಯೆ. ಬೆಂಗಳೂರಿನ ಲಗ್ಗೇರಿಯ ಮುನೇಶ್ವರ ಬ್ಲಾಕ್ನಲ್ಲಿ ಘಟನೆ. ರಕ್ಷಿತಾ 26 ವರ್ಷ ಆತ್ಮಹತ್ಯೆ ಬಗ್ಗೆ ಶರಣಾಗಿರುವಂತಹ ಗೃಹಿಣಿ. ಪತಿಯೊಂದಿಗೆ ಗಲಾಟೆಯ ಹಿನ್ನೆಲೆ ಮನನೊಂದು ಗೃಹಿಣಿ ಆತ್ಮಹತ್ಯೆ. ಬೆಂಗಳೂರಿನ ಲಗ್ಗೇರಿ ಮುನೇಶ್ವರ ಬ್ಲಾಕ್ನಲ್ಲಿ ಘಟನೆ. ರಕ್ಷಿತಾ 26 ವರ್ಷ ಆತ್ಮಹತ್ಯೆ ಶರಣಾಗಿರುವಂತಹ ಗೃಹಿಣಿ. 4 ವರ್ಷಗಳ ಹಿಂದೆ ರವೀಶ್ ಜೊತೆಗೆ ರಕ್ಷಿತಾ ವಿವಾಹವಾಗಿತ್ತು. ಕಳೆದ 3 ವರ್ಷಗಳಿಂದ ಪತ್ನಿಯೊಂದಿಗೆ ರವೀಶ್ ಗಲಾಟೆ. ರವೀಶ್ ಜೊತೆಗೆ ಸಹೋದರ ಲೋಕೇಶ್ ಕೂಡ ರಕ್ಷಿತಾ ಜೊತೆ ಗಲಾಟೆಯನ್ನ ಮಾಡಿಕೊಂಡಿದ್ದ. ನಿನ್ನೆ ಕೂಡ ರಕ್ಷಿತಾ ಜೊತೆಗೆ ರವೀಶ್ ಹಾಗೂ ಲೋಕೇಶ್ ಗಲಾಟೆಯನ್ನ ಮಾಡಿಕೊಂಡಿದ್ದು. ಇದರಿಂದಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ರಕ್ಷಿತಾ, ಗಂಡನಿಂದಲೇ ರಕ್ಷಿತಾ ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ಘಟನೆಗೆ ಸಂಬಂಧ ನಂದಿನಿ ಲೇಔಟ್ನ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ. ನೋಡಿ ವೀಕ್ಷಕರೇ, ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ. ಹೆಣ್ಣು ಮಗುವನ್ನ ಮದುವೆ ಮಾಡಿ ಕಳಿಸೋದೇ ಸ್ವಲ್ಪ ಭಯ ಆಗ್ಬಿಟ್ಟಿದೆ. ಈಗ ಪರಿಸ್ಥಿತಿ ಹಂಗೆ ಆಗಿದೆ. ಯಾಕಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಲಗ್ಗೇರಿಯಲ್ಲಿ ನಡೆದ ಘಟನೆ. ಪತಿ ಜೊತೆಗೆ ಅಂದ್ರೆ ಗಂಡನ ಜೊತೆಗೆ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ಕೊಂಡಿದ್ದಾಳೆ ಆಕೆ. ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದ. ಇನ್ನು ಲಗ್ಗೇರಿಯ ಮುನೇಶ್ವರ ಬ್ಲಾಕ್ನಲ್ಲಿ ನಡೆದಂತಹ ಘಟನೆ. ರಕ್ಷಿತಾ 26 ವರ್ಷದ ವಯಸ್ಸು ಅಷ್ಟೇ. ಹೆಂಗ್ ನಿಭಾಯಿಸಬೇಕು ಗಂಡನನ್ನ, ಹೆಂಗ್ ನಿಭಾಯಿಸಬೇಕು ಜೀವನವನ್ನ ಅಂತನೂ ಕೂಡ ಆಕೆಗೆ ಗೊತ್ತಿಲ್ಲ. ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಗೃಹಿಣಿ. 4 ವರ್ಷದ ಹಿಂದೆ ರವೀಶ್ ಜೊತೆಗೆ ರಕ್ಷಿತಾ ವಿವಾಹವಾಗಿತ್ತು. 22 ವರ್ಷಕ್ಕೆ ಈಗ ಮದುವೆ ಆಗಿರ್ತಾಳೆ. ಕಳೆದ 3 ವರ್ಷಗಳಿಂದ ಪತ್ನಿಯೊಂದಿಗೆ ರವೀಶ್ ಗಲಾಟೆ ಮಾಡ್ತಾನೆ ಇದ್ದ. ರವೀಶ್ ಜೊತೆಗೆ ಸಹೋದರ ಲೋಕೇಶ್ ಕೂಡ ಗಲಾಟೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ಕೇಳಿ ಬಂದಿದೆ. ನಿನ್ನೆ ಕೂಡ ರಕ್ಷಿತಾ ಜೊತೆಗೆ ರವೀಶ್ ಮತ್ತು ಲೋಕೇಶ್ ಇಬ್ರು ಕೂಡ ಗಲಾಟೆ ಮಾಡಿದ್ದಾರೆ. ಆದ್ರೆ ಆಕೆಗೆ ಏನಾಯ್ತೋ ಏನೋ, ನಿಭಾಯಿಸಕ್ ಕಷ್ಟ ಅಂತ ಗೊತ್ತಾಯ್ತೋ ಏನೋ, ಆಕೆ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ನಡೆದು ಹೋಗ್ಬಿಟ್ಟಿದೆ. ಗಂಡನಿಂದಲೇ ರಕ್ಷಿತಾ ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಂದಿನಿ ಲೇಔಟ್ನಲ್ಲಿ ಈ ಒಂದು ಪ್ರಕರಣ ದಾಖಲೆಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.